ಬ್ಯಾಂಡಲ್ಲಿ 1 ಗಂಟೆ ತನಕ ತೆಗಿತಾರೆ, ಬಿಡ್ತಾರೆ. ಇಲ್ಲಿ ಯಾರು ಕೇಳಲ್ಲ. ಇಲ್ಲಿ ನಮ್ಮ ಬಾಸ್ನ ನಮ್ಮ ದೇವ್ರನ್ನ ನೋಡೋಕೆ ಬಂದಾಗ 12 ಗಂಟೆಗೆ ಬಿಡಲ್ಲ. ಈ ತಪ್ಪ ಸರಿನಾ? ಈ ಸರ್ಕಾರಕ್ಕೆ ಬೈಬೇಕು ಬೇಡ? ನಾನು ತಪ್ಪಾದ್ರೆ ಹೇಳಿ. ಇದೇ ಪಬ್ಬಲ್ಲಿ ಬ್ಯಾಂಡಲ್ಲಿ 1 ಗಂಟೆ ತನಕ ಇರ್ತಾರೆ. ನಮ್ಮ ದೇವ್ರನ್ನ ನೋಡೋದು ನಾವು ತಪ್ಪ? ನೀವು ಹೇಳಿ, ನಮ್ಮ ದೇವ್ರು ನೋಡೋದು ತಪ್ಪ? ನಾವು ವರ್ಷಕ್ಕೊಂದ್ಸಲಿ ಬರ್ತೀವಿ, ಏನೋ ತಪ್ಪಾಗಿದ್ರೆ ಹೇಳಿ. ತಪ್ಪ ಸರ್? ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ತಪ್ಪ ಇದು ಮಾಡಿದ್ರೆ ತಪ್ಪು ತಾನೆ? ಏನಕ್ಕೆ ಬಿಡ್ತಾಯಿಲ್ಲ? ಏನಕ್ಕೆ ಬಿಡಲ್ಲ ಮೇಡಮ್? ಬಿಡ್ತಾರೆ, ಎಲ್ಲರೂ ಬಿಡ್ತಾರ? ಇವಾಗ ಬಿಡ್ತಾರೆ, ಮುಂಚೆ ಬಿಟ್ಟ ತಪ್ಪಲ್ವಾಕ? ತಪ್ಪು ತಾನೇ ಅಕ್ಕ? ಏನು ಮುಗಿಬೇಕಲ್ವಕ್ಕ ಪೊಲೀಸರ್ಗೆ ಹೋಗ್ಬಿಟ್ಟು? ನಾವೇನಕ್ಕ ವರ್ಷಕ್ಕೊಂದ್ಸಲಿ ಬರ್ತೀವಿ, ದಿವಸ ದಿವಸ ನೋಡಕ್ ಬರ್ತೀವ ನಾವು? ನಮ್ಮ ಬಾಸ್ ಬರ್ತಾಡೆ, ನಾವು ಬರ್ತೀವಿ ಒಂದು ದಿವಸ. ಎಕ್ಸಾಮ್ ಇಟ್ಕೊಂಡು ಬಂದಿದೀವಣ್ಣ ನಾವು. ಏನಕ್ಕ ಮರ್ಯಾದೆ ಕೊಡ್ತಾರೆ ನಮ್ಗವರು? ವರ್ಷಕ್ಕೊಂದ್ಸಲಿ ಬಿಡಲ್ಲ, ಏನು ನ್ಯಾಯ ಇದು? ಕರೆಕ್ಟ್ ಅಣ್ಣ. ಇಷ್ಟೇ ಅಣ್ಣ ಕೇಳೋದು. ಬಿಡಬೇಕು, ನಮ್ಮ ಬಾಸ್ನ ನೋಡೋಕೆ ಬಿಡಬೇಕು, ಎಲ್ಲನೂ ಬಿಡಬೇಕು. ಅದು 1 ಗಂಟೆ ಅಲ್ಲಿ, 2 ಗಂಟೆ ಅಲ್ಲಿ, 3 ಗಂಟೆ ಅಲ್ಲಿ, ಪ್ರತಿ ವರ್ಷನೂ ಬಿಡಬೇಕು. ನಮ್ಮದು ಪ್ರತಿ ವರ್ಷ ನಮ್ಮ ಬಾಸ್ದು ಅಷ್ಟೇ ಬಿಡ್ಬೇಕಷ್ಟೇ. ನಮ್ಮ ದೇವ್ರು ಪ್ರತಿ ವರ್ಷನೂ ಬಿಡಬೇಕು. 3 ವರ್ಷದಿಂದ ಬಂದಿದ್ದೀವಿ, 2 ವರ್ಷ ಬಿಟ್ಟೇ ಇಲ್ಲ ನಮ್ಮನ್ನ. ಹೋದ ವರ್ಷ ಮಳೆಲೆಲ್ಲ ಬಂದಿದ್ವಿ, ಈ ವರ್ಷನೇ. ನೀವೆಲ್ಲರೂ ಟಿವಿ ಚಾನಲ್ ಅವರು ಎಲ್ಲರೂ ಹೇಳ್ಬೇಕು, ಪ್ರತಿ ವರ್ಷ ನೈಟ್ ಬಿಡ್ಬೇಕು ಎಲ್ಲಾರು ನೋಡೋಕ್ಕೆ. ನಾವೇನು ಗಲಾಟೆ ಮಾಡಲ್ಲ, ಬರ್ತೀವಿ, ನೋಡ್ಕೊಂಡು ಹೋಗ್ತೀವಿ ಅಷ್ಟೇ. ನಾವು ಅವ್ರು ಇರೋವರೆಗೂ ಬರ್ತೀವಿ, ನಾವಿರೋವರೆಗೂ ಬದುಕಿರೋವರೆಗೂ ಬರ್ತೀವಿ ನಾವು ಅಷ್ಟೇನೆ. ನಮ್ಗೆ ಬೇಕಾಗಿರೋದೇನು ಅಪ್ಪು ಬಾಸ್ ಅಷ್ಟೇನೆ. ನಾವು ಬರ್ತೀವಿ, ನಮ್ಮನ್ನ ಹೊರಗಡೆ ಬಿಡ್ಬೇಕಷ್ಟೇ. ಬೇರೆಯವ್ರ ಬರ್ತಡೆಗೆ 3 ಗಂಟೆ 4 ಗಂಟೆ ಆದರೂ ಬಿಡ್ತೀರಾ, ಆದರೆ ನಮ್ಮ ಬಾಸ್ ಬರ್ತಡೆಗೆ ನೀವು ಬಿಡಲ್ಲ. 12 ಗಂಟೆನೇ ಕ್ಲೋಸ್ ಮಾಡ್ತೀರಾ, ತಪ್ಪಲ್ವಾ? ಅಷ್ಟೇ ಬಿಡ್ಬೇಕಣ್ಣ, ಇನ್ನೆಲ್ಲ ಬಿಡ್ಬೇಕಷ್ಟೇ.